ಡಿಸೆಂಬರ್ ತಿಂಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಅಂತ ಇದೀಗ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಾ ಇದೆ. ಇದೀಗ ಆರ್ ಅಶೋಕ್ ಅವರು ವಿಪಕ್ಷ ನಾಯಕನ ಸ್ಥಾನವನ್ನ ನಿಭಾಯಿಸುವಲ್ಲಿ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರೆ ಅನ್ನುವಂಥದ್ದು ಬರೀ ರಾಜ್ಯ ನಾಯಕರಿಗೆ ಮಾತ್ರ ಗೊತ್ತಿತ್ತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಡಿಸೆಂಬರ್ ತಿಂಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಅಂತ ಇದೀಗ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಈ ಒಂದು ಉಪಚುನಾವಣೆಯ ಸೋಲಿನ ನಂತರ ಅಧ್ಯಕ್ಷರ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ ಭಿನ್ನರು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ರಾಜಕೀಯ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಡಿಸೆಂಬರ್ನಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಕುತ್ತು ಬರೋದಲ್ಲ, ಅಧ್ಯಕ್ಷರ ಸ್ಥಾನದ ಬದಲು ವಿಪಕ್ಷ ನಾಯಕನ ಸ್ಥಾನಕ್ಕೆ ಇದೀಗ ಕುತ್ತು ಎದುರಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ಆಗಿರುವಂತಹ ಅಶೋಕ್ ಅವರ ಸ್ಥಾನ ಇದೀಗ ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಇದೆಯಂತೆ. ಹೌದು, ಇದೀಗ ಆರ್ ಅಶೋಕ್ ಅವರು ವಿಪಕ್ಷ ನಾಯಕನ ಸ್ಥಾನವನ್ನ ನಿಭಾಯಿಸುವಲ್ಲಿ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರೆ ಅನ್ನುವಂಥದ್ದು ಬರೀ ರಾಜ್ಯ ನಾಯಕರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಇದೀಗ ಈ ಒಂದು ವಿಷಯ ಹೈಕಮಾಂಡ್ ಲೆವೆಲ್ ವರೆಗೂ ಕೂಡ ಹೋಗಿದ್ಯಂತೆ. ವರಿಷ್ಠರ ಗಮನಕ್ಕೂ ಕೂಡ ಆರ್ ಅಶೋಕ್ ಅವರು ವಿಪಕ್ಷ ನಾಯಕನ ಸ್ಥಾನವನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂಥದ್ದು ಇದೀಗ ವರಿಷ್ಠರ ಗಮನಕ್ಕೂ ಕೂಡ ಹೋಗಿರುವಂಥದ್ದು. ಹಾಗಾದ್ರೆ ಆರ್ ಅಶೋಕ್ ಅವರು ಎಡವಿದ್ದಲ್ಲಿ ಈ ಒಂದು ವಿಪಕ್ಷ ನಾಯಕನ ಸ್ಥಾನಕ್ಕೆ ಆರ್ ಅಶೋಕ್ ಅವರು ಅರ್ಹರಲ್ವಾ? ಇನ್ನು ನೋಡೋದಾದ್ರೆ ನಾವು ಸದನದಲ್ಲಾಗಿರ್ಬೋದು, ಹೋರಾಟ ಪ್ರತಿಭಟನೆಗಳಲ್ಲಾಗಿರ್ಬೋದು, ಎಲ್ಲೂ ಕೂಡ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ. ಕಳೆದ ಬಾರಿ ಜುಲೈಯಲ್ಲಿ ಏನು ಅಧಿವೇಶನ ನಡೀತೋ ಆ ಒಂದು ಅಧಿವೇಶನದಲ್ಲೂ ಕೂಡ ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರ ಆಹಾರವಾಗಿತ್ತು. ಯಾಕಂದ್ರೆ ವಾಲ್ಮೀಕಿ ಹಗರಣ ಹಾಗೆ ಮೂಡ ಹಗರಣಗಳನ್ನ ಇಟ್ಕೊಂಡು ಸಾಕಷ್ಟು ಸದನವನ್ನ ಹಾಳು ಮಾಡಬೇಕು, ಸದನದಲ್ಲಿ ಇದನ್ನ ಎತ್ತಿ ಇಡಬೇಕು, ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅಂತ BY ವಿಜಯೇಂದ್ರ ಅವರು ಹಾಗೆ ಇನ್ನಿತರೆ ರಾಜ್ಯ ಬಿಜೆಪಿ ನಾಯಕರು ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಅದನ್ನ ಕೂಡ ಮುಂದುವರ್ಸ್ಕೊಂಡು ಬಂದ್ರು. ಅಹೋರಾತ್ರಿ ಪ್ರತಿಭಟನೆಗಳನ್ನ ಎಲ್ಲವನ್ನ ಕೂಡ ಮಾಡಿದ್ರು. ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ CM ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕುವಲ್ಲಿ, CM ಸಿದ್ದರಾಮಯ್ಯನವರನ್ನ ಬಾಯಿ ಮುಚ್ಚಿಸುವಲ್ಲಿ ವಿಪಕ್ಷ ನಾಯಕ ಎಡವಿದ್ರು. ವಿಪಕ್ಷ ನಾಯಕನ ಕೈಲಿ ಅದು ಆಗ್ಲಿಲ್ಲ ಅಂತ. ಯಾಕಂದ್ರೆ ಈಗ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವಂಥದ್ದು CM ಸಿದ್ದರಾಮಯ್ಯನವರು. CM ಸಿದ್ದರಾಮಯ್ಯನವರಿಗೆ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಇರುವಂಥದ್ದು ಅಂದ್ರೆ CM ಸಿದ್ದರಾಮಯ್ಯನವ್ರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರಿಸಮ ನಾಯಕ ಅಲ್ಲ ಅನ್ನುವಂಥದ್ದು. ವಿಪಕ್ಷ ನಾಯಕನ ಕರ್ತವ್ಯ ಜವಾಬ್ದಾರಿ ತುಂಬಾನೇ ಇರುತ್ತೆ. ರಾಜ್ಯ ಸರ್ಕಾರವನ್ನ ಎಲ್ಲಿ ಕಟ್ಟಿ ಹಾಕಬೇಕು, ಯಾವ ದಾಖಲೆಗಳನ್ನ ತೆಗೆದುಕೊಂಡು ಬಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹೋರಾಟವನ್ನ ಮಾಡಬೇಕು, ಯಾವ ರೀತಿಯಾಗಿ ವಾಕ್ ಸಮರದಲ್ಲೇ ಅವರನ್ನ ಕಟ್ಟಿ ಹಾಕಬೇಕು ಅನ್ನುವಂಥದ್ದು ವಿಪಕ್ಷ ನಾಯಕನ ಸ್ಥಾನದಲ್ಲಿರುವಂಥವ್ರು ಮಾಡಬೇಕಾಗಿರುವಂಥದ್ದು. ಅದು ಅವರ ಜವಾಬ್ದಾರಿ ಕೂಡ. ಆದ್ರೆ ಎಲ್ಲೋ ಒಂದ್ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲೋ ಕೂಡ ಅಶೋಕ್ ಅವರು ಆ ಒಂದು ಜವಾಬ್ದಾರಿ ನಿಭಾಯಿಸುವಲ್ಲಿ ಮುಂದೆ ಬರಲಿಲ್ಲ ಅನ್ನುವಂಥದ್ದು. ಇದು ಒಂದಾದ್ರೆ, ಇನ್ನು ಹೋರಾಟ ಪ್ರತಿಭಟನೆ ಒಂದು ಪಾದಯಾತ್ರೆ ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಮೂಡ ಹಾಗೆ ವಾಲ್ಮೀಕಿ ಹಗರಣವನ್ನ ಇಟ್ಕೊಂಡು BY ವಿಜಯೇಂದ್ರ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಹೋರಾಟ ಪ್ರತಿಭಟನೆಗಳನ್ನ ಮಾಡಿ CM ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಹಾಗೆ BY ವಿಜಯೇಂದ್ರ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಅಲ್ಲೂ ಕೂಡ ಆರ್ ಅಶೋಕ್ ಅವರು ಹೆಚ್ಚಾಗಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಮತ್ತೊಂದು ವಿಷಯ ನೋಡೋದಾದ್ರೆ, ಕಳೆದ ಯಾವಾಗ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೋ, ಅದೇ ರೀತಿಯಾಗಿ ಅಶೋಕ್ ಅವರು ಯಾವಾಗ ವಿಪಕ್ಷ ನಾಯಕರಾಗ್ತಾರೋ ಆಗಿಂದ ಕೂಡ ಬಿಜೆಪಿಯಲ್ಲಿ ಬಂಡಾಯ ಇದ್ದಿರುವಂಥದ್ದು. ಎಲ್ಲೋ ಒಂದ್ ಕಡೆ ಭಿನ್ನರನ್ನ ಒಗ್ಗೂಡಿಸುವಲ್ಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಮುಂದೆ ಬರಲಿಲ್ಲ. ಎಲ್ಲೂ ಕೂಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಲಿಲ್ಲ. ಯಾಕಂದ್ರೆ ವಿಪಕ್ಷ ನಾಯಕನಾಗಿ ಆ ಒಂದು ಸ್ಥಾನದಲ್ಲಿರುವಂತಹ ಆರ್ ಅಶೋಕ್ ಅವ್ರಿಗೆ ಈ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಪಕ್ಷದಲ್ಲಿ ಎಲ್ಲರನ್ನ ಕೂಡ ಒಗ್ಗೂಡಿಸ್ಕೊಂಡು ಹೋಗುವಂತಹ ಕರ್ತವ್ಯ ಅವ್ರದ್ದು. ಇದ್ರಲ್ಲೂ ಕೂಡ ವಿಫಲರಾಗಿದ್ದಾರೆ ಆರ್ ಅಶೋಕ್. ವಿಫಲರಾಗಿದ್ದಾರೆ ಅನ್ನೋದಕ್ಕಿಂತ ಪ್ರಯತ್ನವನ್ನೇ ಮಾಡಲಿಲ್ಲ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಈ ಹೋರಾಟ ಪ್ರತಿಭಟನೆ CM ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಸಾಕಷ್ಟು ಹೋರಾಟ ಪ್ರತಿಭಟನೆಗಳನ್ನ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಆ ಹೋರಾಟ ಹಾಗೆ ಪ್ರತಿಭಟನೆಗಳನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಲ್ಲೂ ಕೂಡ ಆರ್ ಅಶೋಕ್ ಅವರು ವಿಫಲರಾಗಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ವಿಚಾರದಲ್ಲೂ ಕೂಡ ವಿಪಕ್ಷ ನಾಯಕನಾಗಿ ಯಾವ್ಯಾವ ಸ್ಥಾನವನ್ನ ತುಂಬಬೇಕಾಗಿತ್ತು, ಯಾವ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗಿತ್ತು, ಎಲ್ಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಇದೀಗ ಉಪಚುನಾವಣೆ ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತೋ ಆ ಒಂದು ಉಪಚುನಾವಣೆಯ ಮತಪ್ರಚಾರದಲ್ಲೂ ಕೂಡ ಕಾಟಾಚಾರದ ಮತಪ್ರಚಾರವನ್ನ ಮಾಡಿದ್ರು ಅಂದ್ರೂ ಕೂಡ ತಪ್ಪಾಗಲ್ಲ.
ಯಾಕಂದ್ರೆ ಎಲ್ಲೂ ಕೂಡ ಮತ ಪ್ರಚಾರದ ವೇಳೆ ವಿಪಕ್ಷ ನಾಯಕನ ಸ್ಥಾನದಲ್ಲಿರುವಂತಹ ಆರ್ ಅಶೋಕ್ ಅವರು ಎಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರೇನೋ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಆ ಕ್ಷೇತ್ರದವ್ರು ನೋಡ್ಕೊಳ್ತಾರೆ ಅನ್ನುವಂತಹ ನಿರ್ಲಕ್ಷ್ಯವೇ ಎದ್ದು ಕಾಣ್ತಿತ್ತೆ ಹೊರತು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಎಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳಿಲ್ಲ ಈ ಒಂದು ಮತ ಪ್ರಚಾರದಲ್ಲಿ. ಅದರಲ್ಲೂ ಪ್ರತಿಷ್ಠೆಯ ಕಣವಾಗಿರುವಂತಹ ಚನ್ನಪಟ್ಟಣದಲ್ಲೂ ಕೂಡ ಆರ್ ಅಶೋಕ್ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ. ತಮ್ಮ ಅಭ್ಯರ್ಥಿಗಳ ಪರ ಮತ ಪ್ರಚಾರ ಕೂಡ ಮಾಡಲಿಲ್ಲ. ಅದೇ ರೀತಿಯಾಗಿ ಒಕ್ಕಲಿಗ ನಾಯಕ ಎಂಬ ಕಾರಣಕ್ಕೆ ಆರ್ ಅಶೋಕ್ ಅವ್ರನ್ನ ಪ್ರತಿಪಕ್ಷ ನಾಯಕನಾಗಿ ಮಾಡಿರ್ತಾರೆ. ಆದ್ರೆ ಎಲ್ಲೂ ಕೂಡ ಆರ್ ಅಶೋಕ್ ಅವರು ಈ ಒಂದು ಒಕ್ಕಲಿಗ ಮತಗಳನ್ನಾಗ್ಲಿ ಒಕ್ಕಲಿಗ ಸಮುದಾಯವನ್ನ ಸೆಳೆಯುವಲ್ಲಿ ಸಾಕಷ್ಟು ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಾನು ಪ್ರಬಲ ಒಕ್ಕಲಿಗ ನಾಯಕ ಅಂತ ಬಿಂಬಿಸ್ಕೊಳ್ಳುವಲ್ಲೂ ಕೂಡ ಆರ್ ಅಶೋಕ್ ಅವರು ಎಡವಿದ್ದಾರೆ. ಇನ್ನು ಅಶೋಕ್ ಅವರ ಹಿಂದೆ ಸಾಕಷ್ಟು ಶಾಸಕರು, ಅಂದ್ರೆ ವಿಪಕ್ಷ ನಾಯಕ ಅಂತ ಆದ್ಮೇಲೆ ಒಂದು ಶಾಸಕರು ಇದ್ದೇ ಇರ್ತಾರೆ. ಆದ್ರೆ ಅಶೋಕ್ ಅವರ ಬೆನ್ನಿಗೆ ಯಾವ ಶಾಸಕರು ಕೂಡ ಇಲ್ಲ. ಅಂದ್ರೆ ಬೂದಿ ಮುಚ್ಚಿದಂತಹ ಕೆಂಡದಂತಾಗಿದೆ ಈ ಒಂದು ರಾಜ್ಯ ಬಿಜೆಪಿ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಇನ್ನು ರಾಜ್ಯಾಧ್ಯಕ್ಷರನ್ನ ಕಂಡ್ರೆ ಕೆಲವ್ರಿಗಾಗಲ್ಲ, ವಿಪಕ್ಷ ನಾಯಕ ಕಂಡ್ರೆ ಇನ್ನೂ ಕೆಲವ್ರಿಗಾಗಲ್ಲ. ಅದರಲ್ಲಿ ಅಶೋಕ್ ಅವರು ಕೂಡ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ತೀರಾ. ಎಲ್ಲವೂ ಕೂಡ ಇದೀಗ ಹೈಕಮಾಂಡ್ ಮಟ್ಟಕ್ಕೆ ಹೋಗಿರುವಂಥದ್ದು, ಇದೀಗ ವರಿಷ್ಠರ ಗಮನಕ್ಕೆ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಇದೀಗ ಆರ್ ಅಶೋಕ್ ಅವರ ಸ್ಥಾನಕ್ಕೆ ಕುತ್ತು ಎದುರಾಗಿದೆ. ಡಿಸೆಂಬರ್ನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿ ಆಗೋದ್ರಲ್ಲಿ ಡೌಟ್ ಅಂತೂ ಇಲ್ಲ. ಇಷ್ಟು ದಿನ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾಗುತ್ತೆ ಅಂತ ಹೇಳ್ತಿದ್ರು, ಇದೀಗ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕುತ್ತು ಎದುರಾಗಿದೆ ಅಂತ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಆರ್ ಅಶೋಕ್ ಅವರ ಬದಲು ಬೇರೆ ಯಾರು ಸರಿಸಮರಾದಂತಹ ವಿಪಕ್ಷ ನಾಯಕ ಈ ಒಂದು ರಾಜ್ಯ ಬಿಜೆಪಿಯಲ್ಲಿ ಅಂತ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.